ಮಂಗಳೂರಿನಲ್ಲಿ ಒಂದು ಅಪರೂಪದ ಆಚರಣೆ ಬೆಳಕಿಗೆ ಬರ್ತಾ ಇದೆ. ಏನಂತಂದ್ರೆ ಮಂಗಳೂರಿನ ಆ ಊರಿನಲ್ಲಿ ಜನರಿಗೆ ಬ್ರಹ್ಮರಾಕ್ಷಸ ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇರ್ತಾನೆ. ಆ ಬ್ರಹ್ಮರಾಕ್ಷಸನ್ನ ಹಿಂಗಾದ್ರೂ ಮಾಡಿ ಇಲ್ಲಿಂದ ಓಡಿಸ್ಬೇಕು ಅಂತ ಹೇಳಿ ನಡುರಾತ್ರಿಯಲ್ಲೇ ಬ್ರಹ್ಮರಾಕ್ಷಸನ ಉಚ್ಚಾಟನೆಗಾಗಿದೆ. ಹೇಳಿದ್ನಲ್ಲ, ಮಂಗಳೂರಿನಲ್ಲಿ ಕಂಡು ಬಂದಂತಹ ಅಪರೂಪದ ಆಚರಣೆ ಇದು. ಗ್ರಾಮಸ್ಥರೆಲ್ಲರೂ ಸೇರಿ ದೈವರಾಜ ಬಬ್ಬು ಸ್ವಾಮಿಯ ಮೊರೆ ಹೋಗ್ತಾರೆ. ಬ್ರಹ್ಮರಾಕ್ಷಸನ ಕಾಟ ಜಾಸ್ತಿ ಆಗಿದೆ ಅಂತ ಹೇಳಿ ವಿಶೇಷ ಪೂಜೆಯನ್ನ, ಅದು ಕೂಡ ಮಧ್ಯರಾತ್ರಿಯಲ್ಲಿ, ಈ ಸಮಸ್ಯೆಯಿಂದ ನಮ್ಮನ್ನ ಪಾರು ಮಾಡು ಅಂತ ಹೇಳಿ ಪರಿಹಾರಕ್ಕೆ, ಮೋಕ್ಷಕ್ಕಾಗಿ ಮಧ್ಯರಾತ್ರಿ ಪೂಜೆ ಮಾಡ್ತಾರೆ. ಮಂಗಳೂರಿನ ಕೊಟ್ಟಾರ ಬಳಿಯ ದೇರೆಬೈಲ್ನಲ್ಲಾಗಿರೋ ಘಟನೆ ಇದು. ಯಾವ ರೀತಿ ಇರುತ್ತೆ ಆಚರಣೆ ಅಂತ ಹೇಳಿದ್ರೆ, ಈ ಸಮಸ್ಯೆಯನ್ನ ಪರಿಹಾರ ಮಾಡು ಅಂತ ಹೇಳಿ ಮೋಕ್ಷಕ್ಕಾಗಿ ಬಬ್ಬು ಸ್ವಾಮಿಯ ಮೊರೆ ಹೋಗ್ತಾರೆ. ದೈವರಾಜ ಬಬ್ಬು ಸ್ವಾಮಿಯ ಮೊರೆ ಹೋಗ್ತಾರೆ. ವಿಶೇಷ ಪೂಜೆಗಳನ್ನ ಮಾಡ್ತಾ ಇರೋದು ನೋಡಿ. ಆ ಟೈಮ್ನಲ್ಲಿ ವಿಶೇಷ ಪೂಜೆ ಮಾಡಿ ಪ್ರೇತಾತ್ಮದ ಆವಾಹನೆಯನ್ನ ಮಾಡಿ ವಿಶಿಷ್ಟ ಆಚರಣೆ ಮಾಡ್ತಾರೆ. ಆಮೇಲೆ ಬ್ರಹ್ಮರಾಕ್ಷಸನಿಂದ ನಾನಾ ರೀತಿಯ ತೊಂದರೆ ಆಗ್ತದೆ ಅಂತ ಕೇಳಿಕೊಂಡು ಆ ಬ್ರಹ್ಮರಾಕ್ಷಸನ ಉಚ್ಚಾಟನೆಯ ಕಾರ್ಯ ನಡೆಸುವಂತಹ ಆ ಒಂದು ವಿಶೇಷ ಪೂಜೆಯ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಗಿರಿಧರ್ ಶೆಟ್ಟಿ ಫೋನ್ ಸಂಪರ್ಕದಲ್ಲಿ. ಗಿರಿಧರ್, ಈ ಅಪರೂಪದ ಆಚರಣೆಯ ಬಗ್ಗೆ ಅಲ್ಲಿನ ಸ್ಥಳೀಯರು ಏನೇನು ಹೇಳ್ತಾರೆ ಅಂತ? ಶರತ್, ಇದೊಂದು ಅಪರೂಪದ ಆಚರಣೆ ಅಂತಲೂ ಹೇಳಬಹುದು. ಯಾಕಂದ್ರೆ ಎಲ್ಲ ಕಡೆ ತುಳುನಾಡಿನ ಕರಾವಳಿಯ ತುಳುನಾಡು ಅಂದ್ರೆ 2-3 ಜಿಲ್ಲೆಗಳ ವ್ಯಾಪ್ತಿ ಇದೆ. ಆದ್ರೆ ಹಳ್ಳಿ ಭಾಗದಲ್ಲಿ ಇಂತಹ ಆಚರಣೆಗಳು ಈಗಲೂ ಕೂಡ ಕೆಲವು ಕಡೆ ನಡೀತಾ ಇದೆ. ಆದ್ರೆ ಮಂಗಳೂರಿನಂತಹ ನಗರ ಭಾಗದಲ್ಲಿ ಇಂತಹ ಆಚರಣೆಗಳು ಭಾರಿ ಅಪರೂಪ, ಅದರಲ್ಲೂ ಕೂಡ ಭಾರಿ ವಿರಳ. ಇಂತಹದ್ದು ನಾವು ಕೂಡ ಯಾವತ್ತೂ ಕೂಡ ನೋಡಿಲ್ಲ. ಈ ಬಾರಿ ಈಗ ನಿನ್ನೆ ರಾತ್ರಿ ಮಂಗಳೂರು ನಗರ ವ್ಯಾಪ್ತಿಯ ಕೊಟ್ಟಾರದಲ್ಲಿ ಇಂತಹದ್ದು ಒಂದು ಆಚರಣೆಯನ್ನು ಮಾಡಲಾಗಿದೆ. ಅಂದ್ರೆ ಆ ಬ್ರಹ್ಮರಾಕ್ಷಸ ಮತ್ತು ಅಲ್ಲಿಯ ಸ್ಥಳೀಯ ಪ್ರೇತಾತ್ಮಗಳಿಂದ ತೊಂದರೆ ಇದೆ, ಮತ್ತೆ ಆ ತೊಂದರೆ ಇರುವ ಬಗ್ಗೆ ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬಂದಿತ್ತು. ಸ್ಥಳೀಯ ಗ್ರಾಮಸ್ಥರಿಗೆ ಭಾರಿ ತೊಂದರೆ ಆಗ್ತಾ ಇದೆ ಅನ್ನೋದು ಆ ಚಿಂತನೆಯಲ್ಲಿ ಕಂಡು ಬಂದಿತ್ತು ಅನ್ನೋದು ಮಾಹಿತಿ ಅಲ್ಲಿನವರಿಂದ ತಿಳಿದು ಬರ್ತಾ ಇದೆ. ಆ ಕಾರಣದಿಂದಾಗಿ ಈ ಒಂದು ಉಚ್ಚಾಟನೆ ಪ್ರಕ್ರಿಯೆಯನ್ನು ಮಾಡಬೇಕು ಅನ್ನೋದು ಕೂಡ ಆ ಪ್ರಶ್ನಾ ಚಿಂತನೆಯಲ್ಲಿ ತಿಳಿದು ಬಂದಿತ್ತಂತೆ. ಆ ಪ್ರಕಾರ ನಿನ್ನೆ ರಾತ್ರಿ ಬ್ರಹ್ಮರಾಕ್ಷಸನ ಉಚ್ಚಾಟನೆ ಮತ್ತು ಪ್ರೇತಾತ್ಮಗಳ ಉಚ್ಚಾಟನೆಯ ಒಂದು ಆ ಪ್ರಕ್ರಿಯೆಯನ್ನು ಒಂದು ಏನು ಆಚರಣೆ ಮಾಡ್ತಾರೆ ಅದನ್ನು ಮಾಡಿದ್ದಾರೆ ನಿನ್ನೆ ರಾತ್ರಿ ಕೊಟ್ಟಾರದಲ್ಲಿ. ಆ ಸಂದರ್ಭದಲ್ಲಿ ಯಾರು ಕೂಡ ರಾತ್ರಿ ಹೊತ್ತಿಗೆ ಜನಸಂಚಾರ ಇರಬಾರ್ದು, ಮತ್ತೆ ಜನರು ಹೋದ್ರೆ ಅದರಿಂದ ಅಪಶಕುನ ಆಗಬಹುದು ಅನ್ನೋ ಮಾಹಿತಿ ಕೂಡ ಇತ್ತು. ಹಾಗಾಗಿ ಜನರನ್ನು ಕೂಡ ರಾತ್ರಿ ಹೊತ್ತಿನಲ್ಲಿ ಯಾರು ಕೂಡ ಅಲ್ಲಿ ನಿಲ್ಬಾರ್ದು, ಮತ್ತೆ ಆ ರಾತ್ರಿ ವೇಳೆಗೆ ಆದಷ್ಟು ಸಂಚಾರವನ್ನು ಕಡಿಮೆ ಮಾಡಬೇಕು, ಯಾರು ಕೂಡ ಪ್ರಯಾಣಿಕರು ಕೂಡ ಬರಬಾರ್ದು ಅನ್ನೋ ಒಂದು ಮುನ್ಸೂಚನೆಯನ್ನು ಕೂಡ ಈ ಹೋಮ ಮಾಡಿದವರು ನೀಡಿದ್ರು. ಆ ಪ್ರಕಾರ ಸ್ಥಳೀಯವಾಗಿ ಇದರ ಒಂದು ಜಾಲತಾಣದಲ್ಲಿ ವೈರಲ್ ಕೂಡ ಆಗಿತ್ತು, ಇದರ ಒಂದು ಸೂಚನಾ ಫಲಕ ಕೂಡ. ಅದರ ಬಗ್ಗೆ ಒಂದು ಸ್ಥಳೀಯವಾಗಿ ಒಂದು ಪೋಸ್ಟರ್ ಕೂಡ ಹಾಕಿದ್ರು, ಬ್ಯಾನರ್. ಹಾಗಾಗಿ ನಿನ್ನೆ ರಾತ್ರಿಯ ಮಂಗಳೂರಿನ ನಗರ ಭಾಗದಲ್ಲಿ ನಡೆದ ಕಾರಣದಿಂದಾಗಿ ಒಂದು ಆಚರಣೆ ಕೂಡ ಈ ಬಾರಿ ಒಂದು ಸುದ್ದಿಯಾಗಿದೆ. ಅದರ ಜೊತೆಗೆ ಈ ಒಂದು ಬ್ರಹ್ಮರಾಕ್ಷಸ ಮತ್ತು ಇದೆಲ್ಲವೂ ಒಂದು ಪ್ರೇತಾತ್ಮಗಳ ಬಗ್ಗೆ ಒಂದು ನಂಬಿಕೆ ಇರುವಂತದ್ದು, ನಂಬಿಕೆಯ ಪ್ರಶ್ನೆ ಆಗುತ್ತೆ. ಆ ನಂಬಿಕೆಯನ್ನು ಆಧರಿಸಿ ಈ ಒಂದು ಪ್ರಕ್ರಿಯೆಯನ್ನು ಕೂಡ ಮಾಡಲಾಗಿದೆ. ಶರತ್, ಥ್ಯಾಂಕ್ ಯು ಗಿರಿಧರ್ ಡೀಟೇಲ್ಸ್ಗಾಗಿ.